ಹೇಳ್ತಾ ಇದ್ರಲ್ವಾ, ಚಿನ್ನಯ್ಯ ನಿಮ್ಮ ಬಳಿ ಬಂದಿದ್ದು ಅಂತ ಹೇಳಿ. ಹಾಗಾದ್ರೆ ಚಿನ್ನಯ್ಯ ನಿಮ್ಮ ಬಳಿ ಬರಲಿಕ್ಕೆ ಒಂದು ರೀಸನ್ ಅಂತ ಇರಬೇಕಲ್ವಾ? ಚಿನ್ನಯ್ಯನ ಉದ್ದೇಶ ಏನಾಗಿರ್ಬೋದು, ಅಥವಾ ಚಿನ್ನಯ್ಯನ ಹಿಂದೆ ಯಾರಾದ್ರೂ ಇದ್ದಾರಾ ಅಂತ ಅವನು ಆ ವಿಡಿಯೋದಲ್ಲಿ ಹೇಳಿದಾನಲ್ಲ. ಅವನು ಏನ್ ಹೇಳಿದಾನೆ ವಿಡಿಯೋದಲ್ಲಿ? ಏನ್ ಹೇಳಿದ್ದಾರೆ? ಅವನು ನಾವು ಸೌಜನ್ಯ ಹೋರಾಟ ನಡೀತಿರೋ ಸಂದರ್ಭ ಆ ಹೋರಾಟ ನೋಡಿ ನಾನು ಕೂಡ ತಪ್ಪು ಮಾಡಿದ್ದೇನೆ, ನನಗೆ ನಮ್ಮ ಮನೆಯಲ್ಲಿ ಕೂಡ ತುಂಬ ಸಮಸ್ಯೆಗಳಾಗ್ತಿದೆ, ನಾನು ಕೂಡ 100 ಹೆಣಗಳನ್ನು ಹುಗ್ದಾಕಿದ್ದೇನೆ. ಆ ಸಂದರ್ಭದಲ್ಲಿ ನಮ್ಮ ಸಂಬಂಧಿಕರಿಗೂ ಕೂಡ ಒಂದು ಲೈಂಗಿಕ ಕಿರುಕುಳ ಆಗಿತ್ತು. ಆ ಕಾರಣಕ್ಕಾಗಿ ನಾನು ಅಲ್ಲಿಂದ ಬಿಟ್ಟೋಗಿದ್ದೇನೆ. ಇದೆಲ್ಲ ಕಾರಣಗಳಿಗೆ ನಾನು ವಾಪಸ್ ನನಗೆ ಮನಸ್ಸಿಗೇನು ನೋವಾಗ್ತಾ ಇದೆ, ನಾನು ಸತ್ಯ ಹೇಳ್ಬೇಕನ್ನುವಂಥ ಒಂದು ಕಾರಣ ಇಟ್ಕೊಂಡಿದ್ದೇನೆ. ಹಾಗಾಗಿ ನಾನು ಸತ್ಯ ಹೇಳಿ ಸರೆಂಡರ್ ಆಗ್ತೇನೆ, ಒಪ್ತೇನೆ, ನಂಗೆ ಆ ಒಂದು ದಾರಿ ತೋರಿಸಿ ಅಂತ ಹೇಳಿ ಬಂದಿರುವಂಥದ್ದು. ನಮಗೆ ಸೌಜನ್ಯ ಹೋರಾಟ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅದು ಹೋಗ್ತಾ ಇದೆ. ಅದ್ರ ಮಧ್ಯೆ ನಮ್ಗೆ ಇವನೇನೋ ಬುರುಡೆ ಇಟ್ಕೊಂಡಿದ್ದಾನಂತ ಹೇಳೋದು ನಮ್ಗೆ ಅವಶ್ಯಕತೆ ಇರಲಿಲ್ಲ. ಆದರೆ ನಾನು ಹುಗ್ದಿದ್ದೀನಿ, ನಂಗೆ ನ್ಯಾಯ ಕೊಡಿಸಿ ಅಂತ ಹೇಳಿದಾಗ ನಾವು ಸಪೋರ್ಟ್ ಮಾಡಿದ್ದು ಹೌದು. ಯಾಕೆ ಸಪೋರ್ಟ್ ಮಾಡಬಾರ್ದು? ಸತ್ಯ ಇದೆ ಅಂದಾಗ ಸಪೋರ್ಟ್ ಮಾಡಬೇಕಲ್ಲ. ಅಲ್ಲಾಗಿರುವಂಥ ಅನಾಚಾರದ ಬಗ್ಗೆ ಅವನು ಹೇಳಿರುವಂಥದ್ದು, ಅಲ್ಲಾಗಿರುವಂಥ ಸಮಸ್ಯೆಗಳ ಬಗ್ಗೆ ಹೇಳಿರುವಂಥದ್ದು, ಅಲ್ಲಾಗಿರುವಂಥ ಹೆಣಗಳನ್ನು ಹುಗ್ದಿರುವಂಥದ್ದು